ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ವಾರಾಂತ್ಯದ ಮೋಜು ಮಸ್ತಿಗೆ ಹೊರಟಿದ್ದ ಪ್ರವಾಸಿಗರಿಗೆ ಎದುರಾಯಿತು ಜವರಾಯನ ರೂಪದ ಹೆಜ್ಜೇನು. ಹೌದು, ಪುರಾಣ ಪ್ರಸಿದ್ಧ ರಂಗಸ್ಥಳ ದೇವಾಲಯಕ್ಕೆ ದರ್ಶನಕ್ಕೆ ಬಂದಿದ್ದ ನೂರಾರು ಪ್ರವಾಸಿಗರ ಮೇಲೆ ಏಕಾಏಕಿ ಹೆಜ್ಜೇನುಗಳು ದಾಳಿ ಮಾಡಿವೆ. ನೋಡುತ್ತಿದ್ದಂತೆಯೇ ಜೇನುನೊಣಗಳ ಗುಂಪು ಪ್ರವಾಸಿಗರ ಮೇಲೆರಗಿದ್ದು ಇಡೀ ಪ್ರವಾಸಿ ತಾಣದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗಾನಹಳ್ಳಿ ಗ್ರಾಮದ ಬಳಿ ಇರುವ ಈ ರಂಗನಾಥಸ್ವಾಮಿ ದೇವಾಲಯ ಶನಿವಾರ ಮತ್ತು ಭಾನುವಾರ ಬಂದರೆ ಸಾಕು ಪ್ರವಾಸಿಗರಿಂದ ತುಂಬಿ ತುಳುಕುತ್ತೆ. ಅದರಲ್ಲೂ ಬೆಂಗಳೂರಿನಿಂದ ವಜ್ರ ಬಸ್ಗಳ ಮೂಲಕ ನೂರಾರು ಪ್ರವಾಸಿಗರು ಈ ತಾಣಕ್ಕೆ ಭೇಟಿ ನೀಡ್ತಾರೆ. ಅದರಂತೆ ಇವತ್ತು ಕೂಡ ನೂರಾರು ಪ್ರವಾಸಿಗರು ದೇವರ ದರ್ಶನ ಮುಗಿಸಿ ಆವರಣದಲ್ಲಿ ಫೋಟೋ ಹಾಗೂ ವಿಡಿಯೋ ಶೂಟ್ ಮಾಡಿಕೊಳ್ಳುತ್ತಾ ಸಂಭ್ರಮದಲ್ಲಿದ್ದರು. ಆದರೆ ಆ ಸಂಭ್ರಮ ಕ್ಷಣಾರ್ಧದಲ್ಲಿ ಆತಂಕವಾಗಿ ಬದಲಾಗಿತ್ತು. ಮಧ್ಯಾಹ್ನದ ವೇಳೆಗೆ ಮರದ ಮೇಲಿದ್ದ ಹೆಜ್ಜೇನುಗಳು ಏಕಾಏಕಿ ಪ್ರವಾಸಿಗರ ಮೇಲೆ ದಾಳಿ ನಡೆಸಿವೆ. ಜೇನು ನೊಣಗಳ ದಾಳಿಯಿಂದ ಕಂಗೆಟ್ಟ ಪ್ರವಾಸಿಗರು ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದಾರೆ. ಕೈಗೆ ಸಿಕ್ಕ ಬಟ್ಟೆಗಳನ್ನು ತಲೆಗೆ ಸುತ್ತಿಕೊಂಡು ಸುರಕ್ಷಿತ ಸ್ಥಳಕ್ಕಾಗಿ ಪರದಾಡಿದ್ದಾರೆ. ಇನ್ನು ಕೆಲವರು ಓಡಿ ಹೋಗಿ ಬಸ್ ಹಾಗೂ ಕಾರುಗಳ ಒಳಗೆ ಕುಳಿತು ಗ್ಲಾಸ್ ಹಾಕಿಕೊಂಡು ರಕ್ಷಣೆ ಪಡೆದಿದ್ದಾರೆ. ಈ ದಾಳಿಯಲ್ಲಿ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದೆ. ಇನ್ನುಳಿದವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಈ ಘಟನೆಯ ನಂತರ ಪ್ರವಾಸಿಗರು ಅರಣ್ಯ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಾವಿರಾರು ಜನರು ಬರುವ ಇಂತಹ ತಾಣಗಳಲ್ಲಿ ಜೇನುಗೂಡುಗಳಿರುವ ಬಗ್ಗೆ ಎಚ್ಚರಿಕೆ ಫಲಕಗಳನ್ನು ಹಾಕಬೇಕು, ಅನಾಹುತವಾಗುವ ಮೊದಲೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ದೊಡ್ಡ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪ್ರವಾಸಿಗರು ಚೇತರಿಸಿಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುತ್ತಾರಾ ಕಾದು ನೋಡಬೇಕು. ಮೋಹನ್ ವರದಿ, ಅಂಬಾನಿ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅಂತ ಟ್ರಿಪ್ ಬಸ್ ಬರುತ್ತೆ, ಇದು ವೀಕೆಂಡಲ್ಲಿ ಬರುತ್ತೆ. ಅಲ್ಲಿಂದ ಇದು 4ನೇ ಪ್ಲೇಸು ರಂಗನಾಥಸ್ವಾಮಿ ಟೆಂಪಲ್ ಅಂತ. ಈಗ ಇದಾದಮೇಲೆ ಈಶಾಗೆ ಹೋಗಬೇಕು. ಇದಕ್ಕೆ ಎಲ್ಲರೂ ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. 24 ಜನ ಇದ್ದರು, ಒಂದು 21 ಜನ ಬಂದಿದ್ದಾರೆ. 3 ಜನ ಇನ್ನೂ ಬಂದಿರಲಿಲ್ಲ. ಇವರು ಹಿಂದಿಯವರು 3 ಜನ ಬಂದಿರಲಿಲ್ಲ. ಅವ್ರು ಬರಬೇಕಂತ ನಾನು ವೇಟ್ ಮಾಡ್ತಾಯಿದ್ವಿ. ಬಂದರು, ಅವರು ಜೇನೊಳಗೆಲ್ಲ ತೊಗೊಂಡು ಬಂದರು. ಆಮೇಲೆ ಡೈರೆಕ್ಟ್ ಎಲ್ಲ ಬಸ್ನೊಳಗಡೆ ಗಡಿಬಿಡಿಯಿಂದ ಬಸ್ನೊಳಗಡೆ ಹತ್ಬಿಟ್ರು. ಎಲ್ಲ ಜೇನುಗಳು ಬಸ್ನಲ್ಲಿ ಕೂತಿದ್ರಲ್ಲ ಅವ್ರಿಗೆ ಹತ್ಬಿಟ್ವಿ. ಎಲ್ಲರಿಗೂ ಕಳೆದಿದ್ದಾವೆ. ನಾವೇ ಸೇಫಾಗಿ ಅವ್ರನ್ನ ಮುಂದೆ ಕರ್ಕೊಂಡೋಗಿ ಬಿಟ್ವಿ. ಈ ಆಮೇಲೆ ಚಾಲಕರು ಮತ್ತು ನಾವು ಎಲ್ಲ ಜೇನುಗಳು ಹೊಡೆದಾಕಿ ಈಗ ಬಸ್ಸಾಗಿ ಸೇಫಾಗಿ ಇಟ್ಟಿದ್ದೀವಿ. ಎಷ್ಟು ಜನಕ್ಕೆ ಕಚ್ಚಿದೆ ಸರ್? ಸರ್ ಇಲ್ಲಿ ಒಂದು 4 ಜನಕ್ಕೆ ಕಚ್ಚಿದೆ ಸರ್. ತುಂಬ ಅಂದರೆ ಒಂದು ಇಬ್ಬರಿಗಂತೂ ತುಂಬ ಕಚ್ಚಿದೆ. ಹಿಂದಿಯವರು ಪಾಪ ಏನೋ ದೇವಸ್ಥಾನ ನೋಡೋಕೆ ಬಂದಿರ್ತಾರೆ. ಹೀಗಾಗಿ ಇಲ್ಲಿ ಯಾರಾದರೂ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸರ್. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಶಿವರಾಜ್ ಅಂತ. ಏನಾಯಿತು? ಬಾದಾಮಿಯಿಂದ ಬೆಂಗಳೂರು ಬಂದ್ರಿ. ಬೆಂಗಳೂರಿಂದ ಇಲ್ಲಿ ದೇವಸ್ಥಾನ. ಹಾಂ, ಜೇನುಳ ಕಚ್ಚಿ. ಒಂದು ಕೊಳ್ಳಿಗೆ, ಒಂದು 3ನೇ ತಕ್ಕ, ಒಂದು ತಲೆಗೆ. ದರ್ಶನ ಮಾಡಿದ ದೇವ್ರ ದರ್ಶನ? ಹಾಂ, ದರ್ಶನ ಆಯ್ತು. ಬರುವಾಗ ದರ್ಶನ ಬರುವಾಗ ಕಚ್ಚಿ. ಹಾಂ, ಎಷ್ಟು ಜನ ಕಚ್ಚಿದ್ರು? 7 ಜನಕ್ಕೆ ಕಚ್ಕೊಂಡು. ನಿಮ್ಮ ಹೆಸರೇನು? ಫಕೀರಪ್ಪ. ಪಾಪ ಮಾಡ್ಕೊಂಡು ಹಿಂಗೆ ಒದ್ದಾಡ್ತಾ ಇದ್ರೆ ಅನ್ನಿಸ್ತಾವೆ. ಹಂಗೆ ಬಂದು ಸುತ್ತು ಮುಸುರ್ಕೊಂಡು ಬಿಟ್ಟಾವೆ. ಎಷ್ಟೊತ್ತಿನಾಗಿದ್ದಿದ್ದು? 12 ಗಂಟೆಗಪ್ಪ. 12 ಗಂಟೆಯಿಂದ ಇದುವರೆಗೂ ಇನ್ನೂ ಕಡಿಮೆ ಆಗಿಲ್ಲ. ಎಷ್ಟು ಜನಕ್ಕೆ ಕಚ್ಚಾವಾಗ? ಎಷ್ಟು ಜನ ಬಂದವರೆಲ್ಲ ಕಚ್ಚಿಕೊಂಡು ಓಡೋಗ್ತಾ ಇದ್ರೆ ಒಂದು 50-60 ಜನಕ್ಕೆ ಕಚ್ಚಾವೆ. 100 ಜನಕ್ಕೆ ಕಚ್ಚಿದ್ದಾವೆ. ಆ ಪೂಜಾರು ಒಂದು 15-20 ಜನ ಬಂದಿದ್ರು, ಅವ್ರಿಗೆಲ್ಲ ಕಚ್ಚಿಬಿಟ್ಟಾರೆ. 20-25 ಜನ.